ಹೆಲೋ ನಮಸ್ತೆ ಮಲ್ನಾಡ್ ಹುಡುಗಿ ಬಿಂದು ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವಾಗ ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಲ್ಲ, ಇದು ರೈನ್ ಲಿಲ್ಲಿ ಹೂಗಳು. ನಾನು ಈ ಗಿಡದ ಬಗ್ಗೆ ಯಾವತ್ತೂ ಕೂಡ ವಿಡಿಯೋನೇ ಹಾಕ್ಲೇ ಇಲ್ಲ ನನ್ನ ಚಾನೆಲ್ ನಲ್ಲಿ. ಎಷ್ಟು ಜನಕ್ಕೆ ಈ ಹೂವಿನ ಗಿಡದ ಎಲ್ಲಾ ಮಾಹಿತಿ ಗೊತ್ತಿದೆ ಅನ್ನೋದು ನಂಗೆ ಕಮೆಂಟ್ ನಲ್ಲಿ ತಿಳಿಸ್ರಿ. ನನಗೆ ಈ ಗಿಡದ ಬಗ್ಗೆ ಏನು ಜಾಸ್ತಿ ಏನೋ ಗೊತ್ತಿರ್ಲಿಲ್ಲ. ಇದು ಲೋ ಮೈಂಟೆನೆನ್ಸ್ ಅಂದ್ರೆ ಫುಲ್ ಲೋ ಮೈಂಟೆನೆನ್ಸ್ ಪ್ಲಾಂಟ್ ಅಂತಾನೆ ಹೇಳ್ಬೋದು. ಈ ಗಿಡಕ್ಕೆ ನಾನು ಏನು ಕೂಡ ಆರೈಕೆನೆ ಮಾಡ್ತಾ ಇರ್ಲಿಲ್ಲ. ಈ ಸಲ ನಾನೊಂದು ವಿಡಿಯೋನ ನೋಡ್ಬಿಟ್ಟು ಈ ಗಿಡಕ್ಕೆ ಸ್ವಲ್ಪ ಆರೈಕೆಗಳನ್ನ ಮಾಡೋಣ ಅನ್ಕೊಂಡು ಮಾಡ್ತಾ ಇದ್ದೆ. ಈ ಗಿಡದಲ್ಲಿ ಏನಾಗ್ತಿತ್ತು ಅಂದ್ರೆ ಮಳೆ ಸ್ಟಾರ್ಟ್ ಆಗ್ತಿತ್ತಲ್ಲ, ಆ ಟೈಮ್ ನಲ್ಲಿ ಒಂದ್ಸಲ ಹೂ ಬಿಟ್ರೆ ಆಯ್ತು ಅಷ್ಟೇ. ಅದ್ರ ನೆಕ್ಸ್ಟ್ ಈ ರೀತಿಯಾಗಿ ಎಲೆಗಳು ಮಾತ್ರ ಬೆಳ್ಕೊಂಡು ಇರ್ತಿತ್ತು. ಇಲ್ಲ ಅಂದ್ರೆ ಅಲ್ಲೊಂದು ಇಲ್ಲೊಂದು ಒಂದೊಂದು ಹೂಗಳು ಬಿಡ್ತಾ ಇರ್ತಿತ್ತು. ಆದ್ರೆ ನಂಗೆ ಯಾವಾಗ್ಲೂ ಇದೇ ರೀತಿಯಾಗಿ ಹೂ ಬಿಟ್ಕೊಂಡೇ ಇರ್ಬೇಕು ಅನ್ನೋದು ಒಂದು ಆಸೆ ಇತ್ತು. ಅದಕ್ಕೋಸ್ಕರ ಏನ್ ಮಾಡ್ದೆ ಅಂದ್ರೆ, ಈ ಸಲ ಒಂದು ಸ್ವಲ್ಪ ರೈನ್ ಲಿಲ್ಲಿ ಬಗ್ಗೆನೂ ಸ್ವಲ್ಪ ಕೇರ್ ತಗೊಳ್ಳೋಣ ಅಂತ ಹೇಳ್ಕೊಂಡು ಸ್ವಲ್ಪ ಕೇರ್ನ ತಗೊಳ್ತಾ ಇದ್ದೀನಿ. ಈ ಗಿಡನ ಮೇಂಟೈನ್ ಮಾಡೋದಂದ್ರೆ ತುಂಬಾನೇ ಈಸಿ. ಈ ಗಿಡಕ್ಕೆ ಡೈರೆಕ್ಟ್ ಬಿಸಿಲಲ್ಲಿ ಇಡ್ಬೇಕಂದ್ರೆ ಮಳೆ ಬೀಳೋ ಅಂತ ಜಾಗದಲ್ಲಿ, ಅಂದ್ರೆ ಡೈರೆಕ್ಟ್ ಮಳೆ ಬೀಳೋ ಅಂತ ಜಾಗದಲ್ಲೇ ಇದು ಇಟ್ರೆ ತುಂಬಾ ಚೆನ್ನಾಗಿ ಇದು ಹೂಗಳನ್ನ ಕೊಡುತ್ತೆ. ಅಷ್ಟೇ ಅಲ್ಲ, ನೀವು ಈ ರೀತಿ ದೊಡ್ಡ ದೊಡ್ಡ ಗ್ರೋ ಬ್ಯಾಗ್ ನಲ್ಲಿ ಈ ಗಿಡಗಳನ್ನ ನಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ತುಂಬಾ ಹೂಗಳು ಬಿಟ್ಟಾಗ ಒಂಥರ ಖುಷಿ ಆಗತ್ತೆ ನೋಡೋದಿಕ್ಕೆ. ಮಳೆಗಾಲದಲ್ಲಿ ಡೇರೆ ಹೂವನ್ನ ಬಿಟ್ರೆ ಇವ್ರೇ ನಮ್ ಗಾರ್ಡನ್ ನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುವಂತ ಹೂಗಳು. ಈಗ ಇದನ್ನ ಯಾವ ರೀತಿಯಾಗಿ ನಾನು ಕೇರ್ ಮಾಡಿದೀನಿ ಈ ಸಲ ಅನ್ನೋದನ್ನ ನಿಮ್ ಜೊತೆಗೆ ಶೇರ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಏನಂದ್ರೆ, ನಿಮ್ಮೆಲ್ರಿಗೂ ತುಂಬಾ ಅಂದ್ರೆ ತುಂಬಾ 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 ಥ್ಯಾಂಕ್ಸ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ನೀವು ಕೊಡುವಂತ ಪ್ರೀತಿ, ನಿಮ್ ಸಪೋರ್ಟ್ ನಂಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ನೀವು ಇವಾಗ ಗಿಡದ ಬಗ್ಗೆ ಮಾಹಿತಿ ಕೇಳೋದಾಗಿರ್ಬೋದು, ಕಾಮೆಂಟ್ಸ್ ನಲ್ಲಿ ಕೇಳೋದಾಗಿರ್ಬೋದು, ಅಥವಾ ಕಾಲ್ ಆಗ್ಲಿ ಮೆಸೇಜ್ ಆಗ್ಲಿ ಮಾಡಿ ಕೇಳಿದಾಗ ನಂಗೆ ತುಂಬಾ ಅಂದ್ರೆ ಖುಷಿ ಆಗತ್ತೆ. ಹಬ್ಬ, ನನ್ನ ವಿಡಿಯೋಸ್ ನ ಇಷ್ಟು ಜನ ನೋಡ್ತಾರ, ಇಷ್ಟು ಜನ ಸಪೋರ್ಟ್ ಮಾಡ್ತಾರ ನನಗೆ ಅನ್ನೋದು ಒಂದು ಖುಷಿ ಆಗುವಂತ ಒಂದು ವಿಷಯ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಅಂದಾಗ ನಾನ್ ಸ್ವಲ್ಪ ಆಕಾಶದಲ್ಲಿ ಹಾರಾಡ್ತಾ ಇರ್ತೀನಿ. ಈ ರೀತಿ ಏನೇನೋ ಅನ್ಸ್ತಾ ಇರುತ್ತೆ. ನಂಗೆ ತುಂಬಾ ಖುಷಿ ಆಗತ್ತೆ ನಿಮ್ ಕಮೆಂಟ್ ಗಳನ್ನೆಲ್ಲ ಓದಿದಾಗ. ಥ್ಯಾಂಕ್ ಯು. ಇದೇ ರೀತಿ ನಂಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೇನೆ ಕಳೆದ ಬಾರಿ ವಿಡಿಯೋದಲ್ಲಿ ಸೇವಂತಿಗೆ ಕಟಿಂಗ್ ಸೇಲಿಗಿದೆ ಅಂತ ಹಾಕಿದ್ದೆ. ಆಲ್ರೆಡಿ ಬುಕ್ ಆಗಿ ಎಲ್ಲ ಸೋಲ್ಡ್ ಔಟ್ ಆಯ್ತು. ಮತ್ತೆ ಯಾವಾಗ್ಲಾದ್ರೂ ನಾನು ಇವಾಗ ಗಿಡಗಳನ್ನ ಹಾಕಿಟ್ಟಿದ್ದೀನಿ ಮತ್ತೊಂದಿಷ್ಟು, ಅದು ನಿಮಗೆ ಕಟಿಂಗ್ಗೆ ಬೇರ್ ಬಂದ್ರ ಮೇಲೆ ಮತ್ತೆ ನಾನು ನಿಮ್ ಜೊತೆಗೆ ಮತ್ತೆ ಶೇರ್ ಮಾಡ್ತೀನಿ ಬೇರ್ ಬಂದಾಗ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಎಲ್ರು ವೇಟ್ ಮಾಡಿ ಪ್ಲೀಸ್. ನಿಮ್ಮ ಈ ಸಪೋರ್ಟಿಗೆ ನಾನು ಖಂಡಿತವಾಗ್ಲೂ ಮತ್ತೆ ನಿಮ್ಗೆ ಗಿಡಗಳನ್ನ ಕೊಡೋ ಪ್ರಯತ್ನನ ಪಡ್ತೀನಿ. ಆದ್ರೆ ಸ್ವಲ್ಪ ಪಾಟ್ ಆ ಕಡೆ ಈ ಕಡೆ ಆಗಿರೋದ್ರಿಂದ ಗೊತ್ತಿದೆಯಲ್ಲ, ಹೆಸರು ಬರ್ದಿಟ್ಟಿರ್ಲಿಲ್ಲ. ಇಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಅದ್ ಯಾವ್ದಂತ ಎಕ್ಸಾಕ್ಟ್ ಆಗಿ ಅದೇ ಕಲರ್ನ ಕೊಡ್ಬೋದಾಗಿತ್ತು. ಈಗ ಬನ್ನಿ, ಈ ರೈನ್ ಲಿಲ್ಲಿ ಗಿಡದ ಮೇಂಟೈನ್ ಯಾವ ರೀತಿಯಾಗಿ ಮಾಡಿದ್ದೀನಿ ಈ ಸಲ ಅನ್ನೋದನ್ನ ತೋರ್ಸ್ಕೊಡ್ತಾ ಹೋಗ್ತೀನಿ. ಈ ರೈನ್ ಲಿಲ್ಲಿ ಗಿಡದಲ್ಲಿ ಆಗಿರುವಂತ ಈ ರೀತಿ ಎಲೆಗಳೆಲ್ಲ ಮೇಲ್ಗಡೆ ಬಂದಿರುತ್ತಲ್ಲ, ಆ ಎಲೆಗಳನ್ನೆಲ್ಲ ಈ ರೀತಿಯಾಗಿ ಕಟ್ ಮಾಡಿ ತೆಗಿತಾ ಇದೀನಿ. ಕಟ್ ಆದ್ರೂ ಮಾಡ್ಬೋದು, ಇಲ್ಲ ಅಂದ್ರೆ ಮುರಿಯಕ್ಕೂ ಬರುತ್ತೆ. ಇದು ಮುರಿದು ಬೇಕಾದ್ರೂ ತೆಗಿಬಹುದು. ನಾನು ತುಂಬಾ ಇರೋದ್ರಿಂದ ಈ ರೀತಿಯಾಗಿ ಕಟಿಂಗ್ ನ ಮಾಡ್ಕೊಳ್ತಾ ಇದೀನಿ. ಈ ರೀತಿ ಕಟಿಂಗ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಮಳೆ ನೀರು ಡೈರೆಕ್ಟ್ ಆಗಿ ಬೀಳುತ್ತೆ. ಅಷ್ಟೇ ಅಲ್ಲ, ಬಿಸಿಲು ಬೆಳಕು ಅನ್ನೋದು ಡೈರೆಕ್ಟ್ ಅದ್ರ ಕಾಂಡಕ್ಕೆ ಅಂದ್ರೆ ಕೆಳಗಡೆ ಸೈಡ್ ನೆಲಕ್ಕೆ ಬೀಳೋದ್ರಿಂದ ಬೇಗನೆ ಅದೇನಾಗುತ್ತೆ ಅಂದ್ರೆ ಮತ್ತೆ ಅದರಲ್ಲಿ ಮೊಗ್ಗುಗಳು ಕೂರೋದಿಕ್ಕೆ ಶುರು ಆಗುತ್ತೆ. ಈ ರೈನ್ ಲಿಲ್ಲಿ ಗಿಡನ ಬಲ್ಬ್ ಇಂದ ಬೆಳೆಸಬಹುದು, ಇಲ್ಲ ಅಂದ್ರೆ ಬೀಜಗಳಿಂದ ಕೂಡ ನೀವು ಬೆಳೆಸಬಹುದು. ಮತ್ತೆ ಈ ಎಲೆಗಳೆಲ್ಲ ಈ ರೀತಿಯಾಗಿ ಬೆಳ್ಕೊಂಡ್ ಬರುತ್ತಲ್ಲ, ಈ ರೀತಿ ಎಲೆಗಳು ಇದ್ದಾಗ ಜಾಸ್ತಿ ಹೂಗಳು ನಮಗೆ ಸಿಗೋದಿಲ್ಲ. ಅಲ್ಲೊಂದು ಇಲ್ಲೊಂದು ಒಂದೊಂದು ಹೂಗಳು ಬೆರಳಿನ್ಕೆ ಅಷ್ಟು ಮಾತ್ರ ಸಿಗ್ತದೆ. ಅದೇ ನಾವು ಈ ರೀತಿಯಾಗಿ ಕಟ್ ಮಾಡ್ಬಿಟ್ಟು ಮೇಂಟೈನ್ ಮಾಡ್ತಾ ಇದ್ರೆ ಅವಾಗ ಅವಾಗ ನಾವು ಜಾಸ್ತಿ ಹೂಗಳನ್ನ ಪಡಿಬಹುದು. ಇದನ್ನೆಲ್ಲ ಕಟ್ ಮಾಡಿದ್ರ ಮೇಲೆ ನೀವೇನು ಹೊರಗಡೆ ಬಿಸಾಕುವಂತ ಅವಶ್ಯಕತೆ ಇಲ್ಲ. ನೀವು ಅಕಸ್ಮಾತ್ ಮನೆಯಲ್ಲಿ ಕಿಚನ್ ವೇಸ್ಟ್ ಕಾಂಪೋಸ್ಟ್ ಏನಾದ್ರು ಮಾಡ್ತಾ ಇದ್ರೆ ಅದ್ರಲ್ಲೂ ಕೂಡ ಹಾಕೊಂಡು ಆ ಕಿಚನ್ ವೇಸ್ಟ್ ಕಾಂಪೋಸ್ಟ್ ನಲ್ಲಿ ಹಾಕಿದ್ರೆ ಇದು ಫುಲ್ ಕರ್ಗಿ ಮತ್ತೆ ಕಾಂಪೋಸ್ಟ್ ಕೂಡ ಆಗುತ್ತೆ. ಕಿಚನ್ ವೇಸ್ಟ್ ಕಾಂಪೋಸ್ಟ್ ಮಾಡ್ತಾ ಇಲ್ಲ ಅನ್ನೋ ಹಾಗಿದ್ರೆ ಗಿಡದ ಬುಡದಲ್ಲಿ ಹಾಕಿ ಅದು ಅಲ್ಲೇ ಕರ್ಗಿ ಮತ್ತೆ ಗೊಬ್ಬರ ಕೂಡ ಆಗುತ್ತೆ. ಈಗ ಎಲ್ಲಾ ಎಲೆಗಳನ್ನು ಮೇಲ್ಗಡೆಯಿಂದ ಕಟ್ ಮಾಡಿದ್ದಾಯ್ತು. ಇವಾಗ ಇದಕ್ಕೆ ನಾವು ಸ್ವಲ್ಪ ಗೊಬ್ಬರನ ಕೊಡ್ಬೇಕಾಗತ್ತೆ. ಈ ರೀತಿ ಕಟ್ ಮಾಡಿದ್ರ ಮೇಲೆ ಯಾವುದೇ ಗಿಡಕ್ಕಾದ್ರೂ ಅಷ್ಟೇನೆ ಗೊಬ್ಬರನ ಕೊಡ್ಲೇಬೇಕಾಗತ್ತೆ. ಇಲ್ಲ ಅಂತಂದ್ರೆ ನಮಗೆ ಗಿಡದಲ್ಲಿ ಹೂ ಆಗ್ಲಿ ಹೊಸ ಚಿಗುರಾಗ್ಲಿ ಬರೋದಿಲ್ಲ. ಇವತ್ ನಾನು ಇಲ್ಲಿ ಕೊಡ್ತಾ ಇರೋದು ವರ್ಮಿ ಕಾಂಪೋಸ್ಟ್. ಈ ವರ್ಮಿ ಕಾಂಪೋಸ್ಟ್ ಅನ್ನ ನಾನು ಮನೆ ಹತ್ರ ಕೆಲವೊಂದಿಷ್ಟು ಕಾಲೇಜ್ ಮಕ್ಕಳು ಬಂದಿದ್ರು, ಅವರೇ ಮಾಡಿರೋ ಅಂತದ್ದು ಕಾಂಪೋಸ್ಟ್ ಆಗಿತ್ತು. ಅದಕ್ಕೋಸ್ಕರ ನಾನು ಅವ್ರ ಹತ್ರನೇ ಕಲೆಕ್ಟ್ ಮಾಡ್ಕೊಂಡೆ. ನಿಮಗ್ ಬೇಕು ಅನ್ನೋ ಹಾಗಿದ್ರೆ ಆನ್ಲೈನ್ ಅಲ್ಲಿ ಸಿಗ್ತದೆ, ಇಲ್ಲ ಗೊಬ್ಬರದ ಅಂಗಡಿಗಳಲ್ಲಿ ಕೂಡ ಸಿಗ್ತದೆ. ಈಗ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಹಾಕೊಳ್ತಾ ಇದ್ದೀನಿ. ಮಳೆಗಾಲ ಆದ್ರೂ ಮಳೆ ಅಂತೂ ಇಲ್ಲ, ಅದಕ್ಕೋಸ್ಕರ ನಾವೇ ಮಳೆ ರೀತಿನಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನ ಅವಾಗ ಅವಾಗ ಕೊಡ್ತಾ ಇದ್ರೆ ಮತ್ತೆ ಅದಕ್ಕೆ ಹೊಸ ಮಗುಗಳು ಕೂಡ ಬರೋದಿಕ್ಕೆ ಶುರು ಆಗುತ್ತೆ. ಈ ರೀತಿಯಾಗಿ ಕಟ್ ಮಾಡಿ ಒಂದ್ ವಾರ ವೆಯ್ಟ್ ಮಾಡಿ, ಅಷ್ಟೊತ್ತಿಗೆ ನಿಮ್ಗೆ ಈ ರೀತಿಯಾಗಿ ಮಗುಗಳು ಬರೋದಿಕ್ಕೆ ಶುರು ಆಗುತ್ತೆ.
ನಾವು ಪ್ರತಿ ಸಲ ಈ ಹೂಗಳು ಮುಗ್ದ್ರ ಮೇಲೆ ಪ್ರತಿ ಸಲ ಈ ರೀತಿಯಾಗಿ ಕಟ್ ಮಾಡಿ ಗೊಬ್ಬರ ಹಾಕಿ ಮತ್ತೆ ನೀರನ್ನ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಮತ್ತೆ ಪುನರಾವರ್ತನೆ ಆಗಿ ಹೂಗಳು ಬರ್ತಾನೆ ಇರುತ್ತೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗೆ ಈ ವಿಷಯ ನಿಮ್ಗೆ ರೈನ್ ಲಿಲಿ ಬಗ್ಗೆ ಏನಾದ್ರು ಗೊತ್ತಿತ್ತಾ ಅಂತ ನಂಗೆ ಕಮೆಂಟ್ ನಲ್ಲಿ ತಿಳಿಸಿ. ನನಗಂತೂ ಖಂಡಿತವಾಗ್ಲೂ ಗೊತ್ತಿರ್ಲಿಲ್ಲ. ಮೊನ್ನೆ ರೀಸೆಂಟ್ಲಿ ಒಂದು ವಿಡಿಯೋನ ನೋಡ್ದೆ, ಅವಾಗ ಇದನ್ನ ಟ್ರೈ ಮಾಡಿದಾಗ ಇದ್ರಲ್ಲಿ ಹೂ ಬಂದಿದ್ ನೋಡಿ ನಿಮ್ ಜೊತೆಗೂ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡು ನಿಮ್ ಜೊತೆಗೆ ಇದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೊತ್ತವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿದ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಯಾವ್ದಾದ್ರು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್. ಬೈ ಬಾಯ್.